ಇದೀಗ ನಾನು ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿದ್ದಾಯ್ತು ಅಂತ ಇದು ಗಾರ್ಲಿಕ್ ಬ್ರೆಡ್ ಸ್ಟಿಕ್ ಅಂತೆ ಕಾಂಬೋ. ಇದರೊಟ್ಟಿಗೆ ಈ ಡಿಪ್ ಬರ್ತದೆ, ಮತ್ತೊಂದು ಕೊಕೋ ಕೋಲದ್ದು ಟಿನ್ನು ಬರ್ತದೆ 330 ml. ಇದು ನಾನು ಅಡಿಷ್ನಲ್ ಆರ್ಡರ್ ಮಾಡಿದ್ದು. ಓಕೆ, ಇದು ಸ್ಪೈಸಿ ಡಿಪ್. ಇವಾಗ ವಿಷಯ ಅಂತ ಅಂದರೆ ಕೊಕೋ ಕೋಲಾ ಮಾತ್ರ ಈ ಒಂದು ಕಾಂಬೋದಲ್ಲಿ ನನಗೆ ಬರಲಿಲ್ಲ. ಸೊ ನಾನು ಇಮಿಡಿಯೇಟಾಗಿ ಡೆಲಿವರಿ ಬಾಯ್ಗೆ ಫೋನ್ ಮಾಡಿದಾಗ ಅವ ಹೇಳಿದ ನನಗೆ ಸಿಗಲಿಲ್ಲ ಅಂತ ಹೇಳಿದ. ಸೊ ನಾನು ಡೈರೆಕ್ಟಾಗಿ ಕೆಫೆಗೆ ಫೋನ್ ಮಾಡಿದೆ. ಅವಾಗ ಅವರು ಆರ್ಡರ್ ಐಡಿ ತಗೊಂಡು ಚೆಕ್ ಮಾಡಿ ಹೇಳಿದರು, ಸರ್ ಇದು ಬಿಲ್ ಆಗಲಿಲ್ಲ ಅಂತ ಹೇಳಿದರು. ಸೊ ನಾನೇನು ಮಾಡಿದ್ದೆ, ಅವರಿಗೆ ವಾಟ್ಸಪ್ಪಲ್ಲಿ ನಾನಿರೋ ಲೊಕೇಶನ್ ಕಳಿಸಿದೆ. ಅಂದರೆ ಅವ್ರು ನನಗೆ ಅದನ್ನು ಕಳಿಸ್ತೇನಂತ ಅಂದರು. ಆ ಒಂದು ಐಟಮನ್ನು, ಮಿಸ್ ಆದ ಐಟಮನ್ನು ಕಳಿಸ್ತೇನಂತಂದ್ರು. ಲೊಕೇಶನ್ ಎಲ್ಲ ಕಳಿಸಿ ಇದನ್ನು ಸ್ಲೋ ತಿಂತಾ ಇದ್ದೆ. ಅಂದರೆ 10 ಕಿಲೋಮೀಟರ್ಸ್ ದೂರ ಇದೆ ಆ ರೆಸ್ಟೋರೆಂಟ್. ಸೊ ಅವ್ರು ಬರುವಾಗ ಲೇಟ್ ಆಗ್ತದಲ್ಲ, ಸ್ಲೋ ಆಗಿ ತಿಂತಾ ಇದ್ದೆ. ತಿಂದು ಮುಗ್ದು ಆಮೇಲೆ ನಾನು ನೀರು ಕುಡಿಲಿಲ್ಲ, ಯಾಕಂದರೆ ಬಾಯಿಲ್ಲ ಟೇಸ್ಟ್ ಇರಬೇಕು. ಆಮೇಲೆ ಆ ಕೊಕ್ಕೋ ಕೋಲಾ ಕುಡಿಯುವಾಗಲೇ ಅದೊಂದು ಏನು ಹೇಳೋದು, ಒಂದು ಟೇಸ್ಟ್ ನಮಗೆ ಒಂದು ಎಕ್ಸ್ಟ್ರಾರ್ಡಿನರಿ ಆಗಿ ಸಿಗ್ತದೆ. ಸೊ ಹಾಗೆ ವೆಯ್ಟ್ ಮಾಡಿ ಬರಲೇ ಇಲ್ಲ. 3 ಆಯಿತು, ಬೆಳಿಗ್ಗೆ 4 ಗಂಟೆ ಆಯಿತು, ಅವ್ರು ಬರಲಿಲ್ಲ. ಸೊ ನಾನೇನು ಮಾಡಿದೆ, ಹಾಗೆ ಎಲ್ಲ ಸ್ಕ್ರೀನ್ಶಾಟ್ ಇಟ್ಟು ಝೊಮ್ಯಾಟೊಗೆ ಒಂದು ಮೇಲ್ ಹಾಕಿದೆ. ಇದು ಇವಾಗ ನೀವು ನೋಡ್ತಾ ಇರ್ಬೋದು, ನವಂಬರ್ 9ಕ್ಕೆ ನಾನು ಫಸ್ಟ್ ಮೇಲ್ ಹಾಕಿದೆ. ಅಂದರೆ ಒಂದು ಆರ್ಡ್ರ್ ಮಿಸ್ ಆಗಿದೆ. ಆರ್ಡ್ರಲ್ಲಿ ನನ್ನ ಒಂದು ಐಟಮ್ ಮಿಸ್ ಆಗಿದೆ ಕೋಂಬೋದಲ್ಲಿ ಅಂತ. ನೀವು ಬೇಕಾದರೆ ಪೌಸ್ ಮಾಡಿ ಓದಿ ಅದನ್ನು. ಸೊ ಅದಾದಮೇಲೆ ಇಮಿಡಿಯೇಟ್ ಒಂದು ಅವ್ರದ್ದು ರೆಸ್ಪಾನ್ಸ್ ಬರ್ತದಲ್ಲ, ಅಂದರೆ ಅದು ಬಂತು. ಸೊ ಆಮೇಲೆ ಒಂದು 72 hours ಆದಮೇಲೂ ಅವ್ರ ರೆಸ್ಪಾನ್ಸ್ ಇಲ್ಲ. ಸೊ ನಾನು ವಾಪಸ್ ಮೇಲ್ ಮಾಡಿ ಈ ಥರ ಕೇಳಿದೆ, ಆಮೇ ಹಿಂಗೆ ಕಾನ್ವರ್ಸೇಷನ್ ಇದೆ ಅಂತ. ಆಮೇಲೆ ಅವರೇನೋ ಇದು ನಮಗೆ ಜೆನ್ಯೂನ್ ಎವಿಡೆನ್ಸ್ ಇಲ್ಲ ಅಂತ ಹೇಳಿದರು. ಕೋಪ ಬಂತು. ಅದಕ್ಕೆ ಅವ್ರು ನಾನು ಫೋನ್ ಮಾಡಿರೋದು, ಕಾಲ್ ಡ್ಯೂರೇಷನ್ನು ಅದನ್ನೆಲ್ಲ ಸ್ಕ್ರೀನ್ಶಾಟ್ ಹಾಕಿ ಇನ್ನೊಂದು ಮೇಲ್ ಆಗಿದೆ. ಸ್ಕ್ರೀನ್ಶಾಟೆಲ್ಲ ಅಟ್ಯಾಚ್ ಆಗಿದೆ ನೋಡಿ ಕೆಳಗಡೆ. ವಾಟ್ಸಪ್ಪಲ್ಲಿ ಲೊಕೇಶನ್ ಎಲ್ಲ ಕಳಿಸಿರೋದೆಲ್ಲ ಅಟ್ಯಾಚ್ ಆಗಿದೆ. ಅದನ್ನು ಹಾಕಿ ಇನ್ನೊಂದು ಮೇಲ್ ಕಳಿಸಿದೆ. ಆಮೇಲೆ ಬಂತು ನೋಡಿ, ಇದು ನವಂಬರ್ 16ಗೆ 1 ವಾರ ಗ್ಯಾಪ್ ತಗೊಂಡೆ. ವಿ ಹ್ಯಾವ್ ಇನಿಷಿಯೇಟೆಡ್ ಎ ರೀಫಂಡ್ ಆಫ್ Indian rupees 23.43. ಈ ಥರ ಒಂದು ಮೇಲ್ ಬಂತು. ಸೊ 24 ರೂಪಾಯಿ ಅಂತ ಇಟ್ಕೊಳ್ಳಿ, ನನಗೆ ರೀಫಂಡ್ ಬಂತು. ನಾನು ನಿಮಗೆ ನನ್ನ ಬಿಲ್ಲಿಂಗ್ ಸಮ್ಮರಿ ಒಂದು ತೋರಿಸ್ತೇನೆ, ಸ್ಕ್ರೀನ್ಶಾಟು. ಇದನ್ನು ನೋಡಿ ನಿಮ್ಮ ಅನಿಸಿಕೆ ಹೇಳಿ ಯಾವ ಥರ ಇತ್ತು ಅಂತ, ಈ ಒಂದು ಎಕ್ಸ್ಪೀರಿಯೆನ್ಸ್. 24 ರೂಪೀಸ್ ಕಮ್ಮಿ ಆಯಿತಾ ಅಲ್ಲ ಕರೆಕ್ಟ್ ಅಮೌಂಟ್ ನನಗೆ ಇನಿಷಿಯೇಟ್ ಆಗಿರೋದಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್. ಮಂಗಳೂರವರು ಅಷ್ಟು ಬೇಗ ಬಿಡೋದಿಲ್ಲ ಅಂತ ಮಾಡಿದೆ ಹೇಳಿ. ಸಾರಿ, ನೀವು ಬರಲೇಬೇಕು. ಕೊಕ್ಕೋ ಇಲ್ಲದ್ರೆ ಆಗಲಿಕ್ಕಿಲ್ಲ ಇವಾಗ ನನಗೆ. ನಾನು ಇವಾಗ ಎಂತ ಮಾಡ್ತೇನೆ ಅಂದರೆ ಬಾಯಿ ಮುಕ್ಲಿಸದೆ ಹಾಗೇ ಇದನ್ನು ತಿಂದು ಹಾಗೇ ಇರ್ತೀನಿ. ಅದರ ಟೇಸ್ಟ್ ಬಾಯಲ್ಲಿರಬೇಕು. ಕೊಕ್ಕೋ ಕೋಲಾ ಬರೋ ತನಕ ಅರ್ಧ ಗಂಟೆ ಆಗಲಿ 1 ಗಂಟೆ ಆಗಲಿ ಅಲ್ಲಿ ತನಕ ಹಾಗೇ ಕೂತ್ಕೊಂಡು ಇದ್ರ ಟೇಸ್ಟ್ ಎಲ್ಲ ಬಾಯಲ್ಲಿರ್ತಲ್ಲ, ಆಮೇಲೆ ಕೊಕ್ಕೋ ಕೋಲಾ ಕುಡಿಬೇಕು ಅಂತೋದೊಂದು ಖುಷಿ ಉಂಟಲ್ಲ.